ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನನ ಶುರು ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಎಲ್ಲರೂ ಒಬ್ಬಟ್ಟೇ ಮಾಡಬೇಕು ಅನ್ನೋದಿಲ್ಲ. ಹಬ್ಬಕ್ಕೆ ಯಾವುದಾದ್ರೂ ಒಂದು ಸ್ವೀಟ್ ಮಾಡಿದ್ರೂ ನಡೆಯುತ್ತೆ. ಫಟಾಫಟ್ ಅಂತ ನಿಮಗೆ 10 ನಿಮಿಷದಲ್ಲಿ ರೆಡಿ ಆಗೋವಂಥ ಕಡಲೆಕಾಯಿ ಬೀಜದ ಉಂಡೆ ಅಥವಾ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಈಸಿ ರೆಸಿಪಿ, ಜೊತೆಗೆ ಫಾಸ್ಟಾಗಿ ಬೇಗ ಕೂಡ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟೋವ್ ಮಾಡಿಕೊಂಡು 1 ಕಪ್ ಕಡಲೆಕಾಯಿ ಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಚಟಪಟ ಅನ್ಬೇಕು, ಸಿಪ್ಪೆ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜ ಇವೆಲ್ಲ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ನೀವು ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಮಾಡ್ತಾ ಇದ್ರೆ ಎಷ್ಟೊತ್ತಾದರೂ ಹುರಿಯೋದೇ ಇಲ್ಲ. ನೋಡಿ, ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಚಟಪಟ ಅಂತ ಇದೆ, ಜೊತೆಗೆ ಸಿಪ್ಪೆ ಹಿಂಗಂದರೆ ಸಾಕು ಬಿಚ್ಚೋಗ್ತಾ ಇದೆ. ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ತಟ್ಟೆಗೆ ಹಾರಾಕೊಳ್ತೀನಿ, ತಣ್ಣಗಾಗಲಿ. ಅದೇ ಬಾಣಲಿ ಒಳಗಡೆ 1/4 ಕಪ್ಪು ಹಸಿ ತೆಂಗಿನ ತುರಿ ಹಾಕೊಳ್ತೀನಿ. ಅದರಲ್ಲಿರೋ ಅಂಥ ವೆಟ್ಟಂಶ, ಒದ್ದೆ ಅಂಶ ಹೋಗಬೇಕು ಒಂಚೂರು ಲೈಟಾಗಿ. ನೀವು ಕೊಬ್ಬರಿ ಹಾಕೋಬೋದಲ್ಲ ಅಂತ ಅನ್ಬೋದು. ಕೊಬ್ಬರಿದೇ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು, ತೆಂಗಿನ ತುರಿದೇ ಡಿಫ್ರೆಂಟ್ ಆಗಿರುತ್ತೆ. ಜಸ್ಟ್ ನೋಡಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ. ಅದ್ರ ಘಮ ಚೇಂಜ್ ಆಗುತ್ತೆ, ಆವಾಗ ಅದು ಆಗಿದೆ ಅಂತ ಅರ್ಥ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದೇ ಬಾಣಲಿಲಿ ಬಿಟ್ಬಿಡ್ತೀನಿ ತಣ್ಣಗಾಗಲಿ, ನಂತರ ಮಿಕ್ಸರ್ಗೆ ಹಾಕೊಳ್ಳೋಣ. ಕಡಲೆಕಾಯಿ ಬೀಜ ಎಲ್ಲ ಹುರಿದಿರೋದು ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ನಾನು ಸಿಪ್ಪೆ ಏನು ತೆಗಿತಾ ಇಲ್ಲ, ಹಾಗೆ ಹಾಕೊಂಡು ತರಿಯಾಗಿ ಪುಡಿ ಮಾಡ್ಕೋಬೇಕು. ನೈಸ್ ಪೌಡ್ರ್ ಎಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ, ತರಿಯಾಗಿರಬೇಕು. ಕಡಲೆಕಾಯಿ ಬೀಜ ಒಂದು 5-6 ಸಲ ಬ್ಲೆಂಡ್ ಮಾಡ್ಕೊಂಡಿದ್ದಕ್ಕೆ ನೋಡಿ ಈ ಥರ ತರಿಯಾಗಿ ಪುಡಿಯಾಗಿದೆ. ನೀವು ಕುಟ್ಟಿ ಏನಾದರೂ ಪುಡಿ ಮಾಡ್ಕೊಂಡ್ರಂತೂ ಅದರಲ್ಲಿರೋ ಅಂಥ ಜಿಡ್ಡಂಶ ಬಂದು ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಹಾಕೊಳ್ತೀನಿ. 1 ಕಪ್ ಕಡಲೆಕಾಯಿ ಬೀಜ ತಗೊಂಡಿರೋದ್ರಿಂದ ನಾನಿಲ್ಲಿ 3/4 ಕಪ್ ಅಷ್ಟು ಬೆಲ್ಲ ತಗೋತಾ ಇದ್ದೀನಿ. ತುಂಬ ಸ್ವೀಟ್ ಇಷ್ಟಪಡೋರು ಸಮ ಕೂಡ ಹಾಕೋಬಹುದು. ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಆರ್ಗ್ಯಾನಿಕ್ ಬೆಲ್ಲ. ತೆಂಗಿನಕಾಯಿ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 3-4 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಇವಾಗ ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು. ಉಂಡೆ ಕಟ್ಟಕ್ಕೆ ನಮಗೆ ಫೈನಾಗಿ ಆಗಬೇಕು. ಅದಕ್ಕೋಸ್ಕರ ಬ್ಲೆಂಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ ಇದು ಹೆಂಗೆ ಅಂತ ಅಂದರೆ, ನೀವು ಹಿಂಗೆ ಉಂಡೆ ಕಟ್ಟಿದ್ರೆ ಹಿಂಗಂದರೆ ಸಾಕು, ಒಂದು ಕೂಡ್ಕೋಬೇಕು, ಅಷ್ಟು ಮಿಕ್ಸ್ ಆದರೆ ಸಾಕು. ನೀವು ಆರ್ಗ್ಯಾನಿಕ್ ಬೆಲ್ಲದ ಜಾಗದಲ್ಲಿ ಬೇಕಾದರೆ ಆರ್ಗ್ಯಾನಿಕ್ ಸಕ್ಕರೆ ಅಥವಾ ಬ್ರೌನ್ ಶುಗರ್ನ ಉಪಯೋಗಿಸ್ಕೋಬೋದು. ಇವಾಗ ಇದನ್ನು ಪಾತ್ರೆಗೆ ಹಾಕಿ ಕ್ಲೀನಾಗಿ ಉಂಡೆ ಕಟ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಜಸ್ಟ್ ಹಿಂಗೆ ಉಂಡೆ ಕಟ್ಟಿದ್ರೆ ಸಾಕು, ಹಿಂಗೆ ಬರುತ್ತೆ. ಆದರೆ ಇದಕ್ಕೆ ಒಂದು ಸ್ವಲ್ಪ ವೆಟ್ಟಂಶ ಇದ್ದರೆ ಇನ್ನೂ ಚೆನ್ನಾಗಿ ಉಂಡೆ ಬರುತ್ತೆ. ಕೈನ ಸುಮ್ಮನೆ ಜಸ್ಟ್ ಒಂದು ಡಿಪ್ ಮಾಡಿಕೊಂಡು ಹಿಂಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಅಷ್ಟಕ್ಕೆ ಸಾಕು. ಬೆಲ್ಲ ಒಂಥರ ಸಾಫ್ಟಾಗಿ ಹೊಂದ್ಕೊಂಡಂಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಂಗೆ ಆಗ್ತಾ ಇದೆ. ಹಾಗನ್ಬಿಟ್ಟು ತುಂಬ ನೀರು ಹಾಕಿಬಿಟ್ರೆ ಈ ಕಡಲೆಕಾಯಿ ಬೀಜದ ಉಂಡೆ ಒಂಥರ ಸಾಫ್ಟು ಆಗಿಬಿಡುತ್ತೆ, ಅಷ್ಟು ರುಚಿ ಅನಿಸೋದಿಲ್ಲ. ಜಸ್ಟ್ 1 ಸಲ ಅಥವಾ 2 ಸಲ ಕೈ ಒದ್ದೆ ಮಾಡಿಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೈನ ಒದ್ದೆ ಮಾಡ್ಕೊಂಡು ಒಂದು 2-3 ಸಲ ಅಷ್ಟೇ. ಅಂದರೆ ಇಲ್ಲಿ ಸ್ಪೂನ್ ಲೆಕ್ಕ ಬಂದರೆ ಒಂದು 2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಅಷ್ಟೇ. ನೋಡಿ ಅಷ್ಟಕ್ಕೆ ಎಷ್ಟು ಕ್ಲೀನಾಗಿ ಉಂಡೆ ಬರ್ತಾ ಇದೆ. ಈ ಥರ ಕ್ಲೀನಾಗಿ ಉಂಡೆ ಕಟ್ಕೊಂಡು ಎಲ್ಲ ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ತೀನಿ. ಕಡಲೆ ಬೀಜದ ಉಂಡೆ ಎಲ್ಲ ನೋಡಿ ಕಟ್ಟಿ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಕಟ್ಟಬೇಕಾದ್ರೆ ಕೈಯೆಲ್ಲ ಒಂಥರ ಒದ್ದೆ ಆಗಿರುತ್ತಲ್ಲ, ಒದ್ದೆ ಆದಾಗ ಕಟ್ಟಬೇಕಾದ್ರೆಲ್ಲ ಹಿಂಸೆ ಅನ್ನಿಸ್ತಾ ಇರುತ್ತೆ ನಿಮಗೆ. ಒಂಥರ ಇದೇನಪ್ಪ ಅಂಟುತ್ತೆ ಅಂದ್ಕೊಂಡು ಕ್ಲೀನಾಗಿ ಕೈ ತೊಳ್ಕೊಂಡು ಕೈಗೆ ಒಂಚೂರು ತುಪ್ಪ ಹತ್ಕೊಂಡು ನಂತರ ಕಟ್ಟಿ ಒಂದು ಚೂರು ಅಂಟಲ್ಲ ಕೈಗೆ. ಒಂಥರ ಕ್ಲೀನಾಗಿ ಫಿನಿಶಿಂಗು ಬರುತ್ತೆ. ಜೊತೆಗೆ ನಿಮಗೆ ಉಂಡೆ ಕೂಡ ಒಳ್ಳೆ ಶೈನಿಂಗ್ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ಮೇಲಂತೂ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ, ಎಷ್ಟು ಈಸಿಯಾಗಿ ಈ ಕಡಲೆಕಾಯಿ ಬೀಜದ ಉಂಡೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಮತ್ತೆ ತಡ, ನೀವು ಯಾವಾಗ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲಿ ಫಟಾಫಟ್ ಅಂತ ಕಡಲೆಕಾಯಿ ಬೀಜ ಹುರಿರಿ, ಬೆಲ್ಲ ತೆಂಗಿನ ತುರಿ ಎಲ್ಲ ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿದ್ರೆ ನಿಮಗೆ ಕಡಲೆಕಾಯಿ ಬೀಜದ ಉಂಡೆ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.